Good morning, ma'am. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲರೂ ಬರ್ಕೊಂಬಂದಿದ್ದೀರಾ? Yes, ma'am. ಓಕೆ ವೆರಿ ಗುಡ್. ಸ್ನೇಹ, ಆಮೇಲೆ ಎಲ್ಲರದು ಹೋಮ್ವರ್ಕ್ ಬುಕ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಸ್ಟಾಫ್ ರೂಮ್ಗೆ ಇಡು, ಓಕೆನಾ? Okay, ma'am. ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಟೇಬಲ್ಸ್. ಸೊ ಈಗ ನೀವೆಲ್ಲರೂ ನಿಮಗೆ ಎಷ್ಟು ಟೇಬಲ್ಸ್ ಬರುತ್ತೆ ಅದನ್ನು ನನಗೆ ಬರೆದ್ಬಿಟ್ಟು ತೋರಿಸ್ಬೇಕು. Okay, ma'am. ನೋಶಿಕಾ ನನಗೆ ಪೆನ್ಸಿಲ್ ಕೊಡೆ, ನಾನು ತಂದಿಲ್ಲ. ಸ್ಕೂಲಿಗೆ ಬರುವಾಗ ಅದೆಲ್ಲ ತರಬೇಕಂತ ನಿನಗೆ ಗೊತ್ತಾಗಲ್ಲ, ನಾನು ಕೊಡಲ್ಲ. ಓಕೆ? ಸ್ನೇಹ ನೀನಾದರೂ ಕೊಡೆ. ನಾನು ಕೊಡಲ್ಲಪ್ಪ, ನಾನು ಯಾಕೆ ಕೊಡಬೇಕು? ಓಕೆ? ಸ್ಫೂರ್ತಿ, ಏನಾಯ್ತು? ಏನದು? ಮ್ಯಾಮ್, ಪೆನ್ಸಿಲ್ ತಂದಿಲ್ಲ ಮ್ಯಾಮ್. ಸ್ಕೂಲಿಗೆ ಬರುವಾಗ ಅದೆಲ್ಲ ತರಬೇಕಲ್ವಾ? ಮ್ಯಾಮ್, ಜಾಮಿಟ್ರಿ ಬಾಕ್ಸ್ ಇಟ್ಕೊಳ್ಳೋದನ್ನ ಮರ್ತೋದೆ ಮ್ಯಾಮ್. ನಾಳೆಯಿಂದ ತರ್ತೀನಿ. ನಾಳೆ ತರ್ತೀಯ? ಸರಿ, ಈಗ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಬರಿ. ಮ್ಯಾಮ್, ಯಾರು ಕೊಡ್ತಾ ಇಲ್ಲ. ಮಕ್ಕಳ, ಸ್ಫೂರ್ತಿಗೆ ಯಾರಾದ್ರೂ ಶೇರ್ ಮಾಡಿ. ನೋ ಮ್ಯಾಮ್. ಸ್ಫೂರ್ತಿ, ನೀನು ಕುತ್ಕೋ, ನಾನು ಕೊಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮಕ್ಕಳ, ನಾನು ನಿಮಗೊಂದು ಪುಟ್ಟ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಅಳಿಲಿತ್ತಂತೆ. ಆ ಅಳಿಲು ಒಂದು ಮರವನ್ನು ಕಂಡಿಡ್ಕೊಂಡಿತ್ತು. ಎಂತ ಮರ ಅಂದ್ರೆ ಗೋಡಂಬಿ ಮತ್ತೆ ಬಾದಾಮಿ ಈ ರೀತಿಯಾಗಿ ಆಹಾರವನ್ನು ಸಿಗುವಂತ ಮರನ ಕಂಡುಕೊಂಡಿತ್ತು. ಇದೇನ್ ಮಾಡ್ತಾ ಇತ್ತು, ತನಿಗೆ ಬೇಕಾದಷ್ಟನ್ನ ಚೆನ್ನಾಗಿ ತಿಂದು ಅದನ್ನು ತಗೊಂಡ್ಬಂದು ತಾನಿರುವಂತ ಜಾಗದಲ್ಲಿ ಇಟ್ಕೊತಾ ಇತ್ತು. ಸುತ್ತಮುತ್ತ ಇರುವಂತ ಸ್ನೇಹಿತರು, ಸುತ್ತಮುತ್ತ ಇರುವಂತ ಬಂಧು ಬಾಂಧವರು ಎಲ್ಲರಿಗೂ ಈ ಅಳಿಲು ಎಲ್ಲಿಂದ ತರ್ತಾ ಇದೆ, ನಮಗೂ ಕೊಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೋಗಿ ಅಳಿಲೆ, ನನಗೂ ಕೊಡು ಸ್ನೇಹಿತನೇ, ನನಗೂ ಕೊಡು ಅಂತ ಕೇಳಿದ್ರೆ, ಇಲ್ಲ ಆಗಲ್ಲ, ನಾನು ಕೊಡಲ್ಲ. ಯಾರಿಗೆ ಕೊಡಬೇಕು? ನಾನ್ ಕಷ್ಟಪಟ್ಟು ಹುಡುಕಿರೋ ಮರ, ನಾನ್ ಕಷ್ಟಪಟ್ಟು ಹುಡುಕಿ ತಂದು ತಿಂತಾ ಇರೋದು, ನಿಮಗೆ ಯಾಕೆ ನಾನ್ ಕೊಡಬೇಕು? ನಾನ್ ಕೊಡಲ್ಲ ಅಂತ ಹೇಳ್ತು. ಹೀಗೆ ಒಂದಿನ ಏನಾಗತ್ತೆ, ಎಲ್ಲ ಅಳಿಲುಗಳು ನಾವು ಈ ಮರವನ್ನ ಕಂಡುಹಿಡಿಬೇಕಲ್ಲ ಅಂತ ಹೇಳಿ ಇವರುಗಳು ಸಹ ಎಲ್ಲ ಮರದ ಹಣ್ಣುಗಳನ್ನು, ಮರದ ಕಾಯಿಗಳನ್ನೆಲ್ಲ ಹುಡುಕಿ ತಿನ್ನೋದು, ತಂದಿಡ್ಕೊಳ್ಳೋದನ್ನೆಲ್ಲ ಮಾಡಿ ಅವರವರು ಕಂಡಿಡ್ಕೋತಾರೆ. ಒಂದಿನ ಏನಾಗುತ್ತೆ, ಅಳಿಲು ಕೂಡಿಡ್ಕೊಂಡಿದ್ದ ಆಹಾರ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಇದು ಬೇರೆ ಹೋಗಿ ತರೋಣ ಅಂದ್ರೆ ಹೊರಗಡೆ ಹಿಮ, ಪೂರ್ತಿ ಚಳಿಗಾಲ ಆವರಿಸ್ಕೊಬಿಟ್ಟಿದೆ. ಅದಕ್ಕೆ ಇದೇನ್ ಮಾಡುತ್ತೆ, ನನ್ನ ಸ್ನೇಹಿತರೆಲ್ಲ ತಂದಿಡ್ಕೊಂಡಿದ್ದಾರಲ್ಲ, ಅವ್ರ ಹತ್ರ ಆದ್ರೂ ಹೋಗಿ ಕೇಳೋಣ ಅಂತ ಹೋಗುತ್ತೆ. ಅಳಿಲುಗಳೇ ನನಗೊಂದೇ ಒಂದು ಕೊಡಿ ಪ್ಲೀಸ್, ನನ್ನ ಕೈಲಿ ಹೋಗಿ ತರೋದಕ್ಕೆ ಆಗ್ತಾ ಇಲ್ಲ, ನನ್ನ ಹತ್ರ ಇರೋ ಆಹಾರ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಅಳಿಲೆ ಪ್ಲೀಸ್ ಕೊಡ್ರಿ ಅಂತ ಕೇಳಿದಾಗ ಜೊತೆಗಿದ್ದ ಅಳಿಲೆಲ್ಲ, ಯಾಕೆ ಇಷ್ಟು ದಿನ ನೀನು ತಂದು ಇಟ್ಕೊಂಡು ತಿನ್ನುವಾಗ ನಮಗೆ ನೀನು ಹಂಚಿದ, ಹಾಗಿದ್ಮೇಲೆ ನಾವು ಯಾಕೆ ನಿನಗೆ ಹಂಚಬೇಕು, ಹೋಗು, ನಾವು ಕೊಡಲ್ಲ ಅಂತ ಹೇಳಿ ಕಳಿಸ್ಬಿಡುತ್ತೆ. ಹಂಗಂತ ಹೇಳಿ ಕಳಿಸಿದ ತಕ್ಷಣ ಅಳಿಲಿಗೆ ತುಂಬ ಪಶ್ಚಾತ್ತಾಪ ಆಗಿ, ತುಂಬ ನೋವುಂಟಾಗಿ, ಅಯ್ಯೋ ನಾನು ಇಂಥ ದೊಡ್ಡ ತಪ್ಪು ಮಾಡಿದೆ, ಅವತ್ತು ನನಗೆ ಅಷ್ಟೊಂದಿದ್ದಾಗ ಒಂದೊಂದು ಎಲ್ಲರಿಗೂ ಕೊಟ್ಟಿದ್ರು, ಹಿಂತಿರುಗಿ ಒಂದೊಂದು ಇವತ್ತು ನನಗೆಲ್ಲರೂ ಹಂಚ್ತಿದ್ರಲ್ಲ, ನಾನವತ್ತು ಹಂಚಿದ್ರೆ ಇವತ್ತು ನನಗೆ ಇವರೆಲ್ಲರೂ ಒಂದೊಂದು ಕಟ್ಟಿದ್ರು, ನನಗೆ ಆಹಾರ ಎಷ್ಟು ದಿನಕ್ಕೆ ಆಗೋಗ್ತಿತ್ತು, ಅಯ್ಯೋ ನಾನು ಇಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ಮರಕ್ಕೆ ಹೊರಕೊಂಡು ಕುತ್ಕೊಂಡಿರುತ್ತೆ. ದಾರಿ ಕಾಣದ ಅಳಿಲು ಇದ್ದು ಆ ಒಂದು ಹಿಮದಲ್ಲೇ ಚಳಿಯಲ್ಲೇ ಆಹಾರವನ್ನು ಹುಡುಕೊಂಡು ಹೋಯ್ತು. ಅದಕ್ಕೆ ಶೇರಿಂಗ್ ಇಸ್ ಕೇರಿಂಗ್ ಮಕ್ಕಳ. ಬರೀ ಇಸ್ಕೊಳ್ಳೋದಲ್ಲ ಮಕ್ಕಳ, ಕೊಡೋದ್ರಲ್ಲೂ ಸಹ ಖುಷಿ ಇದೆ. ಸೊ ಯಾವತ್ತೂ ಮರಿಬೇಡಿ, ಶೇರಿಂಗ್ ಇಸ್ ಕೇರಿಂಗ್. ಇವತ್ತು ನಾವೊಬ್ಬರಿಗೆ ನಮ್ಮ ಹತ್ರ ಇರೋದನ್ನ ಹಂಚಿದ್ರೆ ನಾಳೆ ಅವರು ಸಹ ಅವರುಗೊಳ್ಳೋದನ್ನ ನಮಗೆ ಬೇಕಾಗುವಾಗ ಅವರು ಸಹ ಹಂಚ್ತಾರೆ. ಸಾರಿ, ನನಗೇನು ಹೇಳ್ಬಿಡಿ ಮಕ್ಕಳ, ಸ್ಫೂರ್ತಿಗೆ ಹೇಳಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಪೆನ್ಸಿಲ್ ಇದ್ರೆ ಸ್ಫೂರ್ತಿಗೆ ಶೇರ್ ಮಾಡಿ. ಓಕೆ ಮ್ಯಾಮ್. ಸಾರಿ ಸ್ಫೂರ್ತಿ, ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳ, ಇನ್ನೊಂದ್ಸರಿ ಹೇಳಿ. ಶೇರಿಂಗ್ ಇಸ್ ಕೇರಿಂಗ್. ವೆರಿ ಗುಡ್.